ಮಕ್ಕಳೇ, ಟೀಚರ್ಸ್ ಎಲ್ಲರೂ ದಯವಿಟ್ಟು ಕುತ್ಕೋಬೇಕು. ಟೀಚರ್ಸ್ ದಿವಸ ಲೆಟ್ ಅಸ್ ಪ್ರೇ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆ ಆಗಿದ್ರೆ ಸ್ವಾಮಿ, 9ನೇ ದಿವಸದ VBSಗೆ ನಮ್ಮನ್ನು ಕರೆತಂದಿದೆ. ಅದರಲ್ಲಿಯೂ ಇದು ನಾವು ನಮ್ಮ ತಂದೆ ತಾಯಿಯವರಿಗೆ ನಾವು ಕೂತು ನಾವು ಈ VBSನ್ನು ಕಳೆಯುವಂಥ ಸಮಯವನ್ನು ಕೊಟ್ಟಿದ್ದೇವೆ ಕಾಣಿಸ್ತೇವೆ. ಆದರೆ ಈ ಸಮಯದಿಂದ ನೀವು ಸ್ಟೂಡೆಂಟ್ಸ್, ಏನು ಸ್ಟೂಡೆಂಟ್ಸ್, ನೆಕ್ಸ್ಟ್ 45 ಮಿನಿಟ್ಸ್ಗೆ ನೀವು ಸ್ಟೂಡೆಂಟ್ಸ್ ಆಗಿರ್ತೀರ. ನಾವೆಲ್ಲರೂ ನಮ್ಮ VBS ಮಕ್ಕಳು ನಾವೆಲ್ಲ ಸೇರಿ ವಿ ವಾಂಟ್ ಟು ಥ್ಯಾಂಕ್ ಯು. ಕ್ಯಾನ್ ವಿ ಆಲ್ ಸೇ ಥ್ಯಾಂಕ್ ಯು ಮಮ್ಮಿ? ಜೋರಾಗಿ ಹೇಳಿ. ಪ್ಲೀಸ್ ಬಿ ಸೀಟೆಡ್. ನೌ ಇಟ್ಸ್ ಟೈಮ್ ಫಾರ್ ಫಾದರ್ಸ್. ನಿಮ್ಮ ಮಕ್ಕಳು ಬಂದಿಲ್ಲ ಅಂದ್ರೆ ನಿಂತ್ಕೊಳ್ಳಿ. ಇಲ್ಲ ಓಕೆ, ವಂಡರ್ಫುಲ್. ಐ ಟೆಲ್ ಯು, ದೀಸ್ ಫಾದರ್ಸ್ ಇದಾರಲ್ಲ, ದೇ ಆರ್ ದ ವಾರಿಯರ್ಸ್. ಏನವರು ವಾರಿಯರ್ಸ್. ಕ್ಯಾನ್ ವಿ ಸೇ ಥ್ಯಾಂಕ್ ಯು
ಡ್ಯಾಡಿ, ಥ್ಯಾಂಕ್ ಯು ಪಪ್ಪ. ಹೇಳೋಣ ಎಲ್ಲರೂ ಒಟ್ಟಿಗೆ ಜೋರಾಗಿ. ಥ್ಯಾಂಕ್ ಯು ಪಪ್ಪ, ಥ್ಯಾಂಕ್ ಯು. ಪ್ಲೀಸ್ ಬಿಸಿದೆ. He's so caring. You more. Wow. Nice. Huh? Wow. So lovely, caring. Lovely and caring. ಪ್ರೀತಿ ಮತ್ತೆ ಆರೈಕೆ. ಊಟನ ಮಾಡಿದ್ರು ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರನ್ನ ಸ್ತೋತ್ರ ಮಾಡೋದು, ಆಮೇಲೆ ಎಲ್ರಿಗೂ ಪ್ರೈಸ್ ಎಲ್ಲ ಗುಡ್ ಮಾರ್ನಿಂಗ್ ಹೇಳೋದು. ಅದೇ ಬೇರೆ ಪ್ರೀತಿ ಮಾಡಿ. ನೀವು ಪ್ರೀತಿ ಕೊಟ್ಟರೆ 100% ಪ್ರೀತಿ ಸಿಗುತ್ತೆ. ಸೊ ಆಗ ಅವ್ನ ಸ್ಟಡೀಸ್ ಬಗ್ಗೆ ಅವನೇ ಹೆಚ್ಚಿಗೆ ಕೇಳ್ಕೊಂಡು ಓದ್ಕೊತಾನೆ. ನಮಗೆ ಆ ರಿಸ್ಕ್ ಇಲ್ಲ, ಓದೋದು ಬರ್ಸೋದು ರಿಸ್ಕ್ ಇಲ್ಲ, ಅವನೇ ಓದ್ತಾನೆ. ಈಸ್ ರೆಸ್ಪಾನ್ಸಿಬಲ್. ಓಕೆ, ದೆನ್ ಈಸ್ ಒಬಿಡಿಯಂಟ್ ಅಂಡ್ ಗೈಡಿಂಗ್ ಸರ್. ಓಕೆ, ಅಮೇಜಿಂಗ್. ಇಲ್ಲಿ ಸುಪ್ರಿಯಾ ಅವರು ಇಲ್ಲೊಬ್ರು ಏನಂದ್ರೆ ಈ ಸಣ್ಣ ವಯಸ್ಸಲ್ಲಿ ದೇವ್ರ ಸೇವೆ ಮಾಡ್ತಾ ಇದ್ದಾರೆ, ಅದೇ ವಿಶೇಷ. ಅಮೇಜಿಂಗ್. ಅಂದರೆ ಅಮ್ಮ ಬಗ್ಗೆ ಅವಳು ತುಂಬಾ ಗೌರವ ಕೊಡ್ತಾಳೆ. ಆಮೇಲೆ ಎಕ್ಸ್ಪೆಕ್ಟೇಷನ್ ಅಂತೂ ತುಂಬ ಇದೆ. ಅದರಲ್ಲಂತೂ ತುಂಬಾ ಎಷ್ಟೇ ನೋವಿದ್ರು ತುಂಬ ಖುಷಿ ಪಡಿಸ್ತಾಳೆ, ಎಲ್ಲರನ್ನೂ ಖುಷಿ ಪಡಿಸ್ತಾಳೆ. ಅದನ್ನು ತುಂಬ ಇಷ್ಟ ಈ ವಯಸ್ಸಲ್ಲಿ ದೇವರಿಗೆ ಸ್ತೋತ್ರ. ವೆರಿ ಗುಡ್. ನನ್ನ ಮಕ್ಕಳು ಇಬ್ಬರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ, ಅದು ದೇವರಿಗೆ ಸ್ತೋತ್ರ. ವೆರಿ ಗುಡ್. ನನ್ನ ಮಗಳ ಬಗ್ಗೆ ಹೇಳಬೇಕಂದ್ರೆ, ಸ್ಕೂಲಲ್ಲಿ ಯಾರೇ ತೀಟೆ ಮಾಡಿದ್ರು ಅವಳಿಗೆ ಮನೆಗೆ ಬಂದು ಕಂಪ್ಲೇಂಟ್ ಥರ ಹೇಳಲ್ಲ, ಹಿಂಗೆ ತೀಟೆ ಮಾಡಿದ್ರು ಅವ್ರಿಗೋಸ್ಕರ ಪ್ರೇಯರ್ ಮಾಡು ಅಂತ ಬಂದು ಹೇಳ್ತಾಳೆ. ಅವ್ರಿಗೋಸ್ಕರ ಪ್ರೇಯರ್ ಮಾಡು, ನಾಳೆಯಿಂದ ಅವರು ನನಗೆ ಏನು ತೀಟೆ ಮಾಡಬಾರ್ದು, ಏಸಪ್ಪಗೆ ಹೇಳೋ ಮಮ್ಮಿ, ಏಸಪ್ಪಗೆ ಹೇಳೋ ಅಜ್ಜಿ ಅಂತ ಬಂದು ಹೇಳ್ತಾಳೆ. BBSC के चलो चलो नन्ना येसु पक्का दोस्तनु
caring. ಯುವರ್ ಮಮ್ಮಿ ಇಸ್ ಕ್ಯಾರಿಂಗ್. ಓಕೆ, ವೆರಿ ಗುಡ್. ಅಮ್ಮ ತುಂಬ ಇಷ್ಟಪಡ್ತಾರೆ, ಅಪ್ಪನೂ ನಾವು ಕೇಳಿದೆಲ್ಲ ಕೊಡಿಸ್ತಾರೆ, ಹಾಗಾಗಿ ನಾವು ಅವ್ರಿಗೆ ವಿಧೇಯರಾಗಿರಬೇಕು. ಅಪ್ಪ ಮತ್ತು ಅಮ್ಮ ತುಂಬ ಆಟ ಆಡಿಸ್ತಾರೆ ನಮ್ಮನ್ನು. ಜಾಸ್ತಿ ಅಂದರೆ ಹೆಂಗದು? ಹೆಂಗೆ ಜಾಸ್ತಿ ಇಷ್ಟು ಮಾಡ್ತಾರಾ? ಓಕೆ. ಅಪ್ಪ ಮತ್ತು ಅಮ್ಮ ತುಂಬ ಕೇರ್ ಮಾಡ್ತಾರೆ. ಕೇರ್ ಮಾಡ್ತಾರೆ. ಓಕೆ, ವೆರಿ ಗುಡ್, ವೆರಿ ಇಂಪಾರ್ಟೆಂಟ್. ಗುಡ್ ಒನ್, ಗುಡ್ ಒನ್. ನಮ್ಮಮ್ಮ ರೀಡಿಂಗಲ್ಲಿ ಹೆಲ್ಪ್ ಮಾಡ್ತಾರೆ. ರೀಡಿಂಗ್ ಹೆಲ್ಪ್ ಮಾಡ್ತಾರೆ. ಓಕೆ, ಶಿ ಇಸ್ ಅ ವೆರಿ ಗುಡ್ ಟೀಚರ್. ನೈಸ್, ವೆರಿ ಗುಡ್. ಅಪ್ಪ ಅಮ್ಮ ಪ್ರೀತಿ ಮಾಡ್ತಾರೆ. ಅಪ್ಪ ಅಮ್ಮ ಯಾರ್ಯಾರು ಪ್ರೇಯರ್ ಬಂದರೂ ನಮಗೆ ಪ್ರೇಯರ್ ಮಾಡಿ ಅವ್ರನ್ನ ಖುಷಿಯಾಗಿ ನೋಡ್ಕೊಂಡು ಮಾತಾಡಿಸ್ಬೇಕು. ವೆರಿ ಗುಡ್, ವೆರಿ ಗುಡ್. ಸೀನಿಯರ್ಸ್ ಯಾರು ಬರ್ತಾ ಇಲ್ಲ? ಇಷ್ಟ ನನಗೆ, ಅವ್ರು ತುಂಬ ಹಾರ್ಡ್ ವರ್ಕಿಂಗ್ ಮತ್ತು ಲವ್ಲಿಂಗ್. ವೆರಿ ಗುಡ್. ಫ್ರೆಂಡ್ಸ್ ಹೇಗೆ ನಮ್ಮ ಸಿಚುವೇಶನ್ ಅರ್ಥ ಮಾಡ್ಕೊತಾರೆ, ಫ್ರೆಂಡ್ಲಿಯಾಗಿ ಇವರು ನಮ್ಮ ಸಿಚುವೇಶನ್ ಅರ್ಥ ಮಾಡ್ಕೊತಾರೆ. ಅಮ್ಮ ಹೊಡಿತಾರೆ, ಆಗ ನಮ್ಮಮ್ಮ ಬಂದು ಪ್ರೀತಿ ಮಾಡಿದ್ದೆ ಒಂದು ಸ್ವಲ್ಪ ತಗೊಂಡೆ. ಓಕೆ, ದಟ್ ವಾಸ್ ಬ್ಯೂಟಿಫುಲ್. ನಮ್ಮಮ್ಮ ತುಂಬ ಸದ್ದಿ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ. ಓಕೆ, ಮಕ್ಕಳು ಅಪ್ಪ ಇದನ್ನು ಹೇಳ್ಬೇಕಾದ್ರೆ ತುಂಬ ಇರಿಟೇಟ್ ಆಗ್ತಿತ್ತು ನನಗೆ. ಯಾಕಂದರೆ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ, 10th ಕಾಲೇಜಲ್ಲಿದ್ದ ಸಮಯದಲ್ಲಿ. ಬಟ್ ಇವತ್ತು ನನಗದೊಂದು ವ್ಯಾಲ್ಯೂ ಬಂತು. ಐ ಫಾಲೋ ದ ಸೇಮ್ ಥಿಂಗ್ ಟುಡೇ. ಐ ಸಿಟ್, ಐ ನೀಲ್ ಡೌನ್, ಐ ಪ್ರೇ, ದೆನ್ ಐ ಲಿವ್ ಹೋಮ್. ಪೇರೆಂಟ್ಸ್ಗೆ ನಾನು ರಿಕ್ವೆಸ್ಟ್ ಮಾಡೋದು, ಕುಟುಂಬ ಪ್ರಾರ್ಥನೆ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಪ್ಲೀಸ್ ಸ್ಟಾರ್ಟ್. ಮೇಕ್ ದಟ್ ಟೈಮ್, ಹಾಫ್ ಆನ್ ಅವರ್ ಒಂದು ಪ್ಯಾಸೇಜ್ನ ಓದಿ. ಈ ಟೆನ್ಷನ್ ಫೀಲ್ ಇದೆಯಲ್ಲ, ಇದನ್ನ ನೀವು ಮಾಡಬೇಕು. ಡೈಲಿ ಕರೀತಾರೆ ಊಟಕ್ಕೆ, ರೂಮಲ್ಲಿ ಇರ್ತಾರೆ. ಯಮನಸ್ತ್ರ ನಾನು ನೋಡ್ತೀನಿ, ಫೋನ್ ಮಾಡಿ ಊಟಕ್ಕೆ ಆಗಬೇಕು. ಎಕ್ಸ್ಪೀರಿಯನ್ಸ್ ಇದಾಗಬಾರ್ದು. ದಿನ ಯು ಮೇಕ್ ಶೋರ್ ಯು ಹ್ಯಾವ್ ದ ಟಚ್ ಫೀಲಿಂಗ್ ಇರಬೇಕು ಫ್ಯಾಮಿಲಿನ. ಇಟ್ಸ್ ಓಕೆ ಟು ಹಗ್, ಇಟ್ಸ್ ಓಕೆ ಟು ಕಿಸ್. ತಪ್ಪಿ ಹೋದ ಮಗನ ಸಾಮ್ಯ ಗೊತ್ತಲ್ಲ, ವಾಪಸ್ ಓಡ್ ಬಂದು ತನ್ನ ತಂದೆ ಹತ್ರ ಬಂದಾಗ ಅದರಲ್ಲಿ ವಾಕ್ಯದಲ್ಲಿ ಬರ್ತಿದೆ, ಅವನು ಏನು ಮಾಡ್ತಾನಂತೆ, ಅವನನ್ನ ಅಪ್ಪಿ ಮುದ್ದಿಡ್ತಾನಂತೆ. ಏನೇ ಮಕ್ಕಳು ತಪ್ಪು ಮಾಡಿರಲಿ, ಎಂಥದೇ ಇರಲಿ, ದಯವಿಟ್ಟು ಮಾತು ಬಿಡಬೇಡಿ. ನಾನು ತುಂಬ ಫ್ಯಾಮಿಲೀಸಲ್ಲಿ ಕೇಳಿಸ್ಕೊಂಡಿದ್ದೀನಿ, ಐ ಡೋಂಟ್ ಟಾಕ್ ಟು ಮೈ ಫಾದರ್. ನನ್ನ ತಂದೆ ಹತ್ರ ಮಾತಾಡಲ್ಲ, ನನ್ನ ತಾಯಿ ಹತ್ರ ಮಾತಾಡಲ್ಲ. ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಆರ್ಥಿಕವಾದ ಸಹಾಯವನ್ನು ಕೊಟ್ಟಿದ್ದಿ, ಜ್ಞಾನವನ್ನು ಕೊಟ್ಟಿದ್ದಿ, ಆರೋಗ್ಯವನ್ನು ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಕುಟುಂಬಗಳಲ್ಲಿ ನೀನು ಇಳಿದು ಬಾ. ನಮ್ಮ ಕುಟುಂಬದಲ್ಲಿ ನಿನ್ನನ್ನು ಮೊರೆ ಹೊಕ್ಕಿದ್ದೇವೆ. ಕುಟುಂಬದಲ್ಲಿ ನೆಲೆಸು. ಮಕ್ಕಳ ಜೀವಿತವನ್ನು ನಾವು ರೂಪಿಸುವಾಗ ನಮಗೆ ಬೇಕಾಗುವಂಥ ಎಲ್ಲ ಲಾಸ್ಟ್ ಡ್ಯಾನ್ಸ್ ಎಲ್ಲ ಪೇರೆಂಟ್ಸ್ ಹೇಳ್ತಾ ಇದ್ದೀನಿ. 100% ಮಕ್ಕಳಿಗೆ ಡ್ಯಾನ್ಸ್ ಮಾಡಬೇಕಂದ್ರೆ ಎನ್ಕರೇಜ್ ಮಾಡ್ತಾರೆ. ನಾನು ಮಾಡಬೇಕಾಗಿದ್ದೀನಿ. ಓಕೆ,
ಎಲ್ಲವನ್ನು ಕೊಡಲು ಶಕ್ತನಾದಂಥ ದೇವರು ಸ್ವಾಮಿ, ಎಲ್ಲವನ್ನ ನೋಡಿಕೊಳ್ಳಲು ಶಕ್ತನಾದಂಥ ದೇವರು ನಮಗೆ ಈ ಆಶೀರ್ವಾದವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಇನ್ನು ಮುಂದೆ ನಾವು ಮಾಡುವಂಥ ಎಲ್ಲ